ಎಸ್ ಮೇಡಮ್ ರಮ್ಯಾ ಅವರು ಬೀದಿ ನಾಯಿಗಳಿಗೂ ಮತ್ತು ಗಂಡಸರಿಗೂ ಹೋಲಿಕೆ ಮಾಡಿದ್ದಾರೆ. ಬೀದಿ ನಾಯಿಗಳು ಯಾವಾಗ ಕಚ್ತಾವ ಗೊತ್ತಿಲ್ಲ ಅನ್ನುವಂತಹ ಒಂದು ನ್ಯಾಯಾಧೀಶರ ಒಂದು ಅಬ್ಸರ್ವೇಷನ್ ಅಭಿಪ್ರಾಯಕ್ಕೆ ಇವ್ರು ಹೇಳಿರೋದು ಯಾವಾಗ ರೇಪ್ ಮಾಡ್ತಾರೋ ಯಾವಾಗ ಕೊಲೆ ಮಾಡ್ತಾರೋ ಗೊತ್ತಿಲ್ಲ ಗಂಡು ಮಕ್ಕಳು ಅಂತ. ಅಂದ್ರೆ ಗಂಡು ಮಕ್ಕಳು ಮತ್ತು ನಾಯಿಗಳು ಒಂದೇ ಅಂತ ರಮ್ಯಾ ಅವ್ರು ಹೇಳ್ತಾ ಇರೋದು. ಅವರು ಹುಟ್ಟಿದ್ದು ಒಂದು ತಂದೆಗೆ ಅಂತ ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಇಡೀ ದಿನ ಇವತ್ತು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಬಂಧನದ ವೇಳೆ ನಡೆದಂತಹ ಆ ವಿವಸ್ತ್ರಗೊಳಿಸಿದ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಯ್ತು. ಏನಾಯ್ತು? ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿಯ ವಿರುದ್ಧ ಬಹಳಷ್ಟು ಕೇಸ್ಗಳಿದ್ವು ಈ ಹಿಂದೆ. ಈಗಲೂ ಒಂದು ಫ್ರೆಶ್ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಯನ್ನ ಬಂಧಿಸಬೇಕಾಗಿತ್ತು. ಬಂಧನಕ್ಕೆ ಒಳಪಡಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಮಹಿಳಾ ಪೊಲೀಸರನ್ನು ಕೂಡ ಕರೆದುಕೊಂಡು ಹೋಗಲಾಗಿತ್ತು. ಆದ್ರೆ ಬಂಧನದ ವೇಳೆಯಲ್ಲಿ ಆಕೆ ಈಸಿಯಾಗಿ ಬರಲಿಲ್ಲ. ಅಲ್ಲೊಂದು ಹೈಡ್ರಾಮಾ ಕ್ರಿಯೇಟ್ ಆಯ್ತು. ಆಕೆಯನ್ನ ಎಳೆದಾಡೋದು, ಕರ್ಕೊಂಡು ಬರೋದು, ಪೊಲೀಸ್ ವ್ಯಾನ್ ಹತ್ಸೋದು. ಈ ಸಂದರ್ಭದಲ್ಲಿ ಆಕೆ ನೈಟಿ ಹಾಕಿದ್ಲೋ ಸೀರೆ ಹಾಕಿದ್ಲೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ವ್ಯಾನ್ಗೆ ಹತ್ತಿಸೋದಕ್ಕಿಂತ ಮುಂಚೆನೆ ಆಕೆಯ ಮೈ ಮೇಲೆ ಇದ್ದಂತಹ ನೈಟಿನೋ ಸೀರೆನೋ ಕಳಚಿತ್ತು. ಆದ್ರೆ ವ್ಯಾನ್ ಹತ್ತಿದ ಮೇಲೆ ಒಳಗಿದ್ದ ಬ್ಲೌಸ್ನು ಆಕೆ ತೆಗಿತಾಳೆ. ಇಂತಹ ಸಂದರ್ಭದಲ್ಲಿ ಆಕೆನೇ ವಿವಸ್ತ್ರಗೊಂಡ್ಲು ಅಥವಾ ಬೇರೆಯವ್ರು ಯಾರಾದ್ರೂ ಆಕೆಯ ನೈಟಿನೋ ಸೀರೆನೋ ಹರಿದ್ರು? ಇದ್ರ ಬಗ್ಗೆ ಕ್ಲಾರಿಟಿ ಬೇಕು. ಮತ್ತು ಆಕೆಯನ್ನ ಇಷ್ಟು ಅಂದ್ರೆ ಒಬ್ಬ ಟೆರರಿಸ್ಟ್ ನ ಕರ್ಕೊಂಡು ಹೋಗೋ ರೀತಿಯಲ್ಲಿ, ಒಂದು 5-6 ಕೊಲೆ ಮಾಡಿರುವಂತ ಕೊಲೆ ಆರೋಪಿಯನ್ನ ಕರೆದುಕೊಂಡು ಹೋಗುವ ರೀತಿಯಲ್ಲಿ ಆಕೆನ ಇಷ್ಟು ಬಲವಂತದಿಂದ ಇಷ್ಟು ಜನ ಪೊಲೀಸರನ್ನ ಬಳಸಿ, ಅಂದ್ರೆ ಆಕೆ ತುಂಬಾ ಭಯಾನಕ ರೌಡಿ ಶೀಟರ್ ಇರಬೇಕು, ಇಲ್ಲದೆ ಇದ್ರೆ ಆಕೆ ಅಂಡರ್ ವರ್ಲ್ಡ್ ಡಾನ್ ಇರಬೇಕು, ಇಲ್ಲದೆ ಇದ್ರೆ ಆಕೆ ತುಂಬಾ ದೊಡ್ಡ ಕೊಲೆ ಪಾತಕಿ ಆಗಿರ್ಬೇಕು, ಇಲ್ಲದೆ ಇದ್ರೆ ಆಕೆ ಒಂದು ದೊಡ್ಡ ಸಮಾಜಘಾತಕ ಶಕ್ತಿ ಆಗಿರ್ಬೇಕು. ಸೊ ಅವಳನ್ನ ಬಂಧಿಸೋದಕ್ಕೆ ಇಷ್ಟು ದೊಡ್ಡ ಪೊಲೀಸ್ ಫೋರ್ಸ್, ಒಂದ್ ಏನಿಲ್ಲ 9-10 ಜನ ಪೊಲೀಸರು, ಲೇಡಿ ಪೊಲೀಸರು ಮತ್ತು ಇವನ್ ಪುರುಷ ಸಿಬ್ಬಂದಿಗಳು, ಇಷ್ಟು ಜನ ಆಕೆಯನ್ನು ಎತ್ಕೊಂಡು ಹೋಗಬೇಕು ಅಂತಂದ್ರೆ ಆಕೆ ಇವರೆಲ್ಲರಿಗಿಂತ ಪವರ್ಫುಲ್, ಇವರೆಲ್ಲರಿಗಿಂತ ಶಕ್ತಿಶಾಲಿ. ಆಮೇಲೆ ಆಕೆ ಎಲ್ಲಾರನ್ನೂ ಕಚ್ಬಿಟ್ಲಂತಪ್ಪ. ನಂಬರ್ 1, 2, 3, 4, 5 ಎಷ್ಟು ಜನ ಪೊಲೀಸರಿದ್ರು, ಪೊಲೀಸರಿಗೂ ಹೊಡೆದ್ ಬಿಟ್ಲಂತೆ. ಏನಪ್ಪ ಪಾಪ, ಒಬ್ಬ ಹೆಣ್ಮಗಳು ಇಷ್ಟು ಜನರನ್ನ ಟ್ಯಾಕಲ್ ಮಾಡಿ ಇಷ್ಟು ಜನರನ್ನ ಕಚ್ಚಿ ಹೊಡಿತಾಳೆ ಅಂದ್ರೆ ಭಾರಿ ಶಕ್ತಿವಂತೆ ಆಕೆ. ಅಂತಹ ಬಾಹುಬಲಿ ಅಂತಹ ಹೆಣ್ಮಗಳನ್ನ ಬಂಧಿಸೋದಕ್ಕೆ ಎಷ್ಟು ಜನ ಪೊಲೀಸರು ಹೋಗಿ ಎಲ್ಲರೂ ಪೊಲೀಸರು ಅವ್ರ ಹತ್ರ ಕಚ್ಚಿಸ್ಕೊಂಡು ಒಡಿಸ್ಕೊಂಡು, ಇದೆಲ್ಲ ನನಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಫಸ್ಟಿಗೆ ಆ ವಿಜುವಲ್ಸ್ ನೋಡೋಣ. ಏನಿದೆ ಆ ವಿಜುವಲ್ಸ್ ಅಲ್ಲಿ, ಒಟ್ಟಾರೆ ಪ್ರಕರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ವಿಜುವಲ್ಸ್ ನೋಡೋಣ, ತೋರ್ಸೋಣ ಜನರಿಗೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.
ಒಟ್ಟಾರೆ ಈ ಘಟನೆ ನಡೆದಿದ್ದು 5ನೇ ತಾರೀಕು 1ನೇ ತಾರೀಕು ಈ ಘಟನೆ ನಡೆದಿದ್ದು. ಜನವರಿ 1ನೇ ತಾರೀಕು ಈ ಘಟನೆ ಆಗಿರೋದು. ಓಕೆ, ಜನವರಿ 1ನೇ ತಾರೀಕು ಈ ಘಟನೆ ಆಗಿರೋದು. ಇವತ್ತು ಆ ಒಂದು ವಿಡಿಯೋಗಳು ಹೊರಗಡೆ ಬಂದಿದೆ. ಸೊ ಈ ಒಂದು ವಿಡಿಯೋಗಳಲ್ಲಿ 2 ವರ್ಷನ್ ಇದೆ. ಒಂದು ಆಕೆಯನ್ನ ವ್ಯಾನ್ಗೆ ಹತ್ತಿಸ್ತಾ ಇರೋದು ಮತ್ತು ವ್ಯಾನ್ ಒಳಗಡೆ ಆಕೆಯ ಸ್ಥಿತಿ. ವ್ಯಾನ್ ಒಳಗಡೆ ಆಕೆಯ ಸ್ಥಿತಿ ನಾನು ನೋಡಿದೆ. ವಿಜುವಲ್ಸ್, ರಾ ಫುಟೇಜು. ಆಕೆಯ ಮೈ ಮೇಲೆ ಬಟ್ಟೆ ಇಲ್ಲ, ಒಂದು ಟವಲ್ ಅನ್ನ ಹೊಚ್ಚಿದ್ದಾರೆ ಅಷ್ಟೇ. ಆದ್ರೆ ಈಗ ನೋಡಿ, ಇದು ಆಕೆಯ ಮೇಲೆ ಬಟ್ಟೆ ಇಲ್ಲ, ಒಳಗಿನ ದೃಶ್ಯ. ಇದು ವ್ಯಾನ್ ನ ಒಳಗಿನ ದೃಶ್ಯ. ಸೊ ಆಕೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾವುದೇ ರೀತಿಯಂತ ಹಲ್ಲೆ ಮಾಡೋದಾಗ್ಲಿ, ಪೊಲೀಸರು ಅಥವಾ ಲೇಡಿ ಪೊಲೀಸ್ ಆಗ್ಲಿ ಅಥವಾ ಜೆಂಟ್ಸ್ ಪೊಲೀಸ್ ಆಗ್ಲಿ, ಯಾರೋ ಅವಳ ಮೇಲೆ ಹಲ್ಲೆ ಮಾಡ್ತಾ ಇರೋ ತರ ಇಲ್ಲ. ಒಳಗಿನ ದೃಶ್ಯಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಕೆನ ಕುತ್ಕೊಳ್ಳಮ್ಮ ಆಯ್ತಮ್ಮ ಇರಮ್ಮ ಅಂತ ಇಲ್ಲಿ. ಆದ್ರೆ ಹೊರಗಿನ ದೃಶ್ಯಗಳಿಗೆ ಬರೋಣ. ಹೊರಗಿನ ದೃಶ್ಯಗಳಲ್ಲಿ ಆಕೆಯನ್ನ ಆ ಒಂದು ವ್ಯಾನ್ಗೆ ಎತ್ತಾಕ್ತಾ ಇರೋ ದೃಶ್ಯ ತೋರಿಸಿ. ವ್ಯಾನ್ಗೆ ಎತ್ತಾಕ್ತಾ ಇರುವಂತಹ ದೃಶ್ಯ ನೋಡಿ. ಇದು ಆಕೆಯನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅಂತ ಅನ್ಸುತ್ತೆ. ಇದು ಸ್ಟಾರ್ಟಿಂಗ್ ದೃಶ್ಯ, ಹೌದಾ? ಸೊ ಓಪನಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಅವರ ಸಂಬಂಧಿಕರು ಅವ್ರು ಯಾರೋ ಇರಬೇಕು. ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಆ ಹೆಣ್ಮಗಳು ಅಲ್ಲಿ ಪೊಲೀಸರು ಆಕೆಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಬನ್ನಿ ಹತ್ತಿ, ನೀವು ಬನ್ನಿ ಹತ್ತಿ, ಗಾಡಿ ಒಳಕ್ಕೆ ಹತ್ತಿ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಬಟ್ ಆ ಹೆಣ್ಮಗಳು ಕೋಆಪರೇಟ್ ಮಾಡ್ತಾ ಇಲ್ಲ. ಅದಂತೂ ವಿಸಿಬಲ್ ಇದೆ. ಆಕೆ ಬರ್ತಾ ಇಲ್ಲ, ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಮತ್ತೆ ಇಡೀ ಪ್ರಕರಣದಲ್ಲಿ ನನ್ಗೆ ತುಂಬಾ ತುಂಬಾ ನೋವಾಗಿದ್ದು ಏನ್ ಗೊತ್ತಾ ಸತೀಶ? ಅಲ್ಲೊಂದ್ ಮಗು ಅಳ್ತಾ ಇದೆ. ಮಮ್ಮಿ 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 ಅಂತ ಚೀರಿ ಅಳ್ತಾ ಇದೆ. ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ, ನಾನ್ ಬರ್ತೀನಮ್ಮ, ನಾನ್ ಬರ್ತೀನಿ ಅಂತ ತೆಲುಗಲ್ಲಿ ಹೇಳ್ತಾ ಇದ್ದ, ನಾನ್ ಬರ್ತೀನಿ ಅಂತ. ಸೊ ಇದು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಆ ಹೆಣ್ಮಗಳನ್ನ. ಆಕೆ ಒಪ್ತಾ ಇಲ್ಲ. ಆಕೆ ರಿಜಿಡ್ ಆಗಿ ಅಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅದು ಕೂಡ ಕಾಣ್ತಾ ಇದೆ. ಮುಂದೆ ಹೋಗೋಣ, ಮುಂದೆ ಹೋಗಿಸಿ. ಸೊ ಇಲ್ಲಿವರೆಗೆ ಆಕೆ ಮೈ ಮೇಲೆ ಬಟ್ಟೆ ಇದೆ. ಇವಾಗ ಹತ್ತಿಸ್ತಾ ಇರುವಂತ ಸಂದರ್ಭದಲ್ಲಿ ನೋಡು, ಇನ್ನು ಡೌನ್ ಬರ್ಬೇಕು ನೀವು, ಇನ್ನು ಕೆಳಗಡೆ, ಇನ್ನೂ ಒಂದ್ ಸ್ವಲ್ಪ ಹಿಂದೆ ಬರ್ಬೇಕು. ಹತ್ತುತ್ತಾ ಇರುವಂತ ಸಂದರ್ಭದಲ್ಲಿ ಆಕೆ ಕೆಳಗಡೆ ಕುತ್ಕೊಂಡಿದ್ದಾಗೆ ಆಕೆ ಹಾಕಿರುವಂತಹ ನೈಟಿ ಏನಿದೆ ಅದು ಕಳಚಿತ್ತು.